ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದ್ ಲೈಕ್ ಕೊಡಿ. ಇಲ್ಲಿ ಲಕ್ಕಿಯವರು ಶ್ರುತಿ ಮತ್ತೆ ರವಿಗೆ ಹೊಸದಾಗಿ ಮದುವೆ ಆಗಿದ್ದಾರೆ ಅಂತ ಬಟ್ಟೆ ತಂದ್ಕೊಡ್ತಾರೆ. ಲಕ್ಕಿಯವರು, ಏನಮ್ಮ ಬ್ಯೂಟಿಷಿಯನ್, ನಿಮ್ಮಪ್ಪ ನಿನ್ನ ನೋಡಕ್ ಬಂದ್ರೋ ಇಲ್ವೋ ಅಂತ ಹೇಳಿದಾಗ ರೋಹಿಣಿಗೆ ಗಾಬರಿ ಆಗುತ್ತೆ. ಅಜ್ಜಿ ಇನ್ನೂ ಇಲ್ಲ ಅಜ್ಜಿ. ಈಗ ಲಕ್ಕಿಯವರು, ಅವನೇ ಸೀಮೆ ಅಪ್ಪನೆ, ಮಗಳನ್ನ ನೋಡ್ಬೇಕು ಅಂತ ಪ್ರೀತಿ ಇಲ್ವಾ ಅವನ್ಗೆ ಅಂತ ಹೇಳಿದಾಗ ರೋಹಿಣಿ ಅವ್ರಿಗೆ ಏನ್ ಗೊತ್ತಾಗ್ಬೇಕು ಅಂತ ತೋಚ್ತೆ ಸುಮ್ನಾಗ್ತಾರೆ. ಈಗ ಶಾಂತ ಅವರು, ಇದೆ ಅವ್ರ ಅಪ್ಪಂಗೆ ಅವಳ ಮೇಲೆ 10 ಲಕ್ಷದಷ್ಟು ಪ್ರೀತಿ ಇದೆ. ಆಗ ಲಕ್ಕಿಯವರು, ಪ್ರೀತಿನು ಲಕ್ಷದಲ್ಲೇ ಅಳಿತಿಯಲ್ಲೇ ನಾಟಕಾತಿ. ಶಾಂತ ಅವ್ರನ್ನ ಬೈತಾರೆ. ಈಗ ರೋಹಿಣಿ, ಅಜ್ಜಿ ಬರ್ತಾರಜ್ಜಿ. ಈಗ ಲಕ್ಕಿಯವರು, ಬರ್ಲಿ ಇಲ್ಲೇ ಇರ್ತೀನಲ್ಲ, ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ದಬಾಯಿಸ್ ಕೇಳ್ತೀನಿ. ಆಗ ಶಾಂತ ಅವರು, ಹಾಗಾದ್ರೆ ನೀವ್ ಇಲ್ಲೇ ಇದ್ಬಿಡ್ತೀರಾ? ಆಗ ಲಕ್ಕಿಯವರು, ಯಾಕೆ ಭಯನೇನೆ, ಕೈ ಕಾಲು ನಡಕ್ತಾ ಇದ್ಯಾ? ಆಗ ಶಾಂತ ಅವರು, ಈ ಸಕ್ಕರೆ ಬೆಲ್ ಶಾಂತಿ ಯಾರಿಗೂ ಎದ್ರಲ್ಲ ಅಂತ ಹೇಳ್ದಾಗ ಲಕ್ಕಿ ಅವರು, ಹಾಗಾದ್ರೆ ನೀನ್ ಎದ್ರೋವರೆಗೂ ಇಲ್ಲೇ ಇದ್ಬಿಡ್ತೀನಿ ಕಣೆ ಅಂತ ತಮಾಷೆ ಮಾಡ್ತಾರೆ. ಇದನ್ನ ಕೇಳಿ ರಂಗನಾಥ್ ಅವರು ನಗ್ತಾರೆ. ಇಲ್ಲಿ ಸೂರ್ಯ ರೂಮ್ ಅಲ್ಲಿ ಕೂತಿರ್ತಾನೆ. ಈಗ ಮೀನಾ ರೂಮಿಗೆ ಬರ್ತಾಳೆ. ರೀ, ಅಜ್ಜಿ ಕರಿತಾ ಇದಾರೆ ಬನ್ನಿ ಅಂತ ಹೇಳ್ದಾಗ ಸೂರ್ಯ, ಹೋಗೆಲೆ ಬರಲ್ಲ ಅಂತ ಹೇಳೋಗು. ಈಗ ಲಕ್ಕಿಯವರು, ಗಿಣ್ ತಂದಿದೀನಿ ತಿಂತೀಯಾ ಅಂತ ಎಲ್ಲಾರ್ಗು ಹಂಚ್ತಾ ಇರ್ತಾರೆ. ಆಗ ಸೂರ್ಯ, ಆಹಾ, ಗಿಣ್ಣಿನ ಸ್ಮೆಲ್ ಇಲ್ಲಿವರೆಗೂ ಬರ್ತಾ ಇದೆ. ಈಗ ಲಕ್ಕಿಯವರು, ಸೂರ್ಯ ಬೇಗ ಬರ್ಲಿ ಅಂತ, ಗಿಣ್ಣು ಇನ್ 2 ಸ್ಪೂನ್ ಇದೆ, ಬೇಗ ಬಂದ್ರೆ ಗಿಣ್ ಸಿಗುತ್ತೆ, ಇಲ್ಲ ಅಂದ್ರೆ ಗಿಣ್ ಖಾಲಿ ಅಂತ ಹೇಳ್ದಾಗ ಸೂರ್ಯ, ಇಲ್ಲ ನಾನ್ ಬಂದೆ ಅಂತ ಸೂರ್ಯ ಗಿಣ್ ತಿನ್ನಕ್ ಬರ್ತಾನೆ. ಈ ಕಡೆ ಶಾಂತ ಅವರು ಮೀನಾಗೆ ಬೈತಾ ಇದಾರೆ. ಮೊದ್ಲು ಮೀನಾಗೆ 2 ತದಕ್ಬೇಕು, ಹೋಗಿ ಫೋನ್ ಮಾಡಿ ಅತ್ತೆನ ಕರ್ಸಿದಾಳೆ, ನಿನಗಿದೆ ಆಮೇಲೆ ಮಾಡ್ತೀನಿರು ಅಂತ ಮೀನಾಗೆ ಬೈತಾ ಇರ್ತಾರೆ. ಕೇಳಿಸ್ಕೊಂಡು ಲಕ್ಕಿ ಅವ್ರು ಇಲ್ಲಿಗೆ ಬರ್ತಾರೆ. ನೀನು ಕಣೆ ಚಿನಿಮಿಣಿ ಚಿಂತಾಮಣಿ ಅಂತ ಶಾಂತಾಗೆ ಬೈತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.